ಜೀವನ ಬೇರೆಯವರಿಗೂ ಆಶ್ರಯ ಮೂಲಕ ಸಾರ್ಥಕತೆಯನ್ನು ಪಡೆಯೋದೇ ಆದ್ರೆ ಎಲ್ಲ ಬಾಡಿ ಪಾರ್ಟ್ಸ್ ಕೂಡ ಇಂಪಾರ್ಟೆಂಟ್. ರಿಯಲ್ ಆಗಿರೋ ಒಬ್ಬ ಮನುಷ್ಯಂದು ಹ್ಯಾಂಡ್ಸ್ ಹಾಕಿದ್ದಾರೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಹೇಗೆಲ್ಲ ಮುಂದೆ ವರೆದಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಶಿಲ್ಪಾ ಅವರೇ, ಯು ಕ್ಯಾನ್ ಪ್ರೊಸೀಡ್ ಅಂಡ್ ಎಕ್ಸ್ಪ್ಲೈನ್ ಅಸ್. ಲಾಸ್ಟ್ ಟೈಮ್ ಥ್ಯಾಂಕ್ ಯು. ಲಾಸ್ಟ್ ಟೈಮು ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನೋಡ್ತಾ ಇದ್ವಿ. ಯಾವೆಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಯ್ತು ಅನ್ನೋದನ್ನ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಯಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇವಾಗ ರೀಸೆಂಟ್ ಇಂದಲ್ಲ, 1972 ಇಂದನೂ ಇದೆ, ಅಂದ್ರೆ ಅವಾಗ್ಲಿಂದನೂ ಇದೆ ಅನ್ನೋದ್ರ ಬಗ್ಗೆನೂ ನಮಗೆ ಗೊತ್ತಾಯ್ತು. ಐಡಿಯಾ ಮೊನ್ನೆ ಬಂದಿದ್ದಲ್ಲ ಅನ್ನೋದನ್ನು ಕೂಡ ಹೇಳಿದ್ವಿ. ಜೊತೆಲಿ ಮಧ್ಯದಲ್ಲಿ ಒಂದು ಕಾನ್ಸೆಪ್ಟ್ ನ ಹೇಳಿದ್ದು ವಿನಾಯಕ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಒಂದು ಕಾನ್ಸೆಪ್ಟ್ ನ ಇವಾಗ ಯಾರಿಗಾದ್ರೂ ಹೈಟ್ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸರ್ಜರೀಸ್ ಇದಾವೆ ಅಂತ ಹೇಳಿ ಅದ್ರದ್ದು ಹೇಳಿದ್ವಿ. ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ, ನೆನಪಿದೆ ಅನ್ಕೊಳ್ತೀನಿ ವಿನಾಯಕ್ ಅವರಿಗೆ. ಏನಂತ ಹೇಳಿದ್ರೆ ಆಕ್ಚುಲಿ ಅದು ಮತ್ತೆ ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ, ರೊಟೇಷನಲ್ ಅಂತ ಹೇಳಿದೆ. ಅಂದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ನಡಿಬೇಕಾದ್ರೆ ನಾವು ಏನು ಡಿಸ್ಟಲ್ ಬೋನ್ಗಳಿರ್ತವೆ ಅವನ್ನ ಪ್ರಾಕ್ಸಿಬಲ್ ಬೋನ್ಗಳಿಗೆ ಹತ್ರ ಇರ್ತಕ್ಕಂಥ ಬೋನ್ಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಂದ್ರೆ ಅದರಲ್ಲೇ ಆಗ್ತಕ್ಕಂಥ ಟ್ರಾನ್ಸ್ಪ್ಲಾಂಟೇಷನ್ ಟೈಪ್ಗಳಲ್ಲಿ ಬರುತ್ತೆ ಅಂತ. ನೀವ್ ಹೇಳಿದ ಕಾನ್ಸೆಪ್ಟ್ ಬಂದು ಏನಂತ ಹೇಳಿದ್ರೆ ಆರ್ಗನ್ ಲೆಂಥನಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಅದು ಡಿಫ್ರೆಂಟ್ ಸರ್ಜಿಕಲ್ ಪ್ರೋಸೆಸ್. ಅದರಲ್ಲಿ ಸೇಮ್ ಬೋನನ್ನ ಲೆಂಥನಿಂಗ್ ಮಾಡತಕ್ಕಂಥದ್ದನ್ನ ನಾವೇನು ಇವನ್ನ ರಾಡ್ ಫಿಕ್ಸೇಷನ್ ಮಾಡ್ತೀವಿ, ನೈಲ್ ಫಿಕ್ಸೇಷನ್ ಮಾಡ್ತೀವಿ ಅಂತ ಕೇಳಿರ್ತೀರಲ್ಲ ಕೆಲವೊಂದು ಆಸ್ಟಿಯೋ ಸರ್ಜರಿಗಳಲ್ಲಿ, ಅದ್ರ ಟೈಪ್ ಅಲ್ಲಿ ಬರ್ತಕ್ಕಂಥದ್ದು ಇದೇ ಮಿನಿಮಲ್ ಇದರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್. ದೋಸ್ ವಿಲ್ ಕಮ್ ಇನ್ ಡಿಫ್ರೆಂಟ್ ವೇನಲ್ಲಿ. ಲಾಸ್ಟ್ ಟೈಮ್ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕು ಅಂತ ಹೇಳಿದ್ರೆ ಡೋನರಿಗೆ ಏನೆಲ್ಲ ಒಂದು ಈ ತರ ಸೈನ್ಸ್ ಇದ್ರೆ ಮಾತ್ರ ನಾವು ತಗೋತೀವಿ. ಅದೇ ತರದಲ್ಲಿ ಡಿಸೀಸ್ಡ್ ಆಗಿರ್ಬೋದು, ಅಂದ್ರೆ ಕೊಡ್ತಕ್ಕಿರ್ತಕ್ಕಂಥವನಿಗೆ ಏನೆಲ್ಲ ಇರಬೇಕು ಕ್ರೈಟೀರಿಯಾಸ್, ಅದೇ ತರದಲ್ಲಿ ರಿಸೀವರ್ಗೆ ಏನೆಲ್ಲ ಕ್ರೈಟೀರಿಯಾಸ್ ಇರಬೇಕು ಅಂತ ಅನ್ನೋದನ್ನ ನಾವು ನೋಡಿದ್ವಿ. ಇವಾಗ ನಮಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು, ಐ ನೀಡ್ ಟು ಬಿಕಮ್ ಅ ಡೋನರ್ ಅಂತ ಹೇಳಿ ಇದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಹೇಳಿದ್ರೆ, ಒಂದು ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ ಹೇಳಿದೆ. ಇದರಲ್ಲಿ ನಾವು ಪೋರ್ಟಲಿಗೆ ಹೋದ್ರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದಟ್ ಇನ್ಫಾರ್ಮೇಶನ್. ಅದರಲ್ಲಿ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬಹುದು, ಅಥವಾ ಫಿಸಿಕಲ್ ಆಗಿ ಫಿಲ್ ಮಾಡ್ತೀವಿ ಅಂದ್ರೆ ದೇರ್ ಆರ್ ಹಾಸ್ಪಿಟಲ್, ಅದಕ್ಕೆ ಎಂಟಾಂಗಲ್ ಆಗಿರ್ತಕ್ಕಂಥ ಹಾಸ್ಪಿಟಲ್ ಇದಾವೆ. ಆ ಹಾಸ್ಪಿಟಲ್ ಅಲ್ಲಿ ನಾವು ಅಪ್ಲಿಕೇಶನ್ಸ್ ನ ಕಲೆಕ್ಟ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅದ್ರ ಬಗ್ಗೆ ಅನ್ನೋದೇ ಆದ್ರೆ ಯು ಕ್ಯಾನ್ ಟೇಕ್ ದ ಗೈಡ್. ಯಾರ ಹತ್ರನಾದ್ರೂ ಹೆಲ್ತ್ ವರ್ಕರ್ಸ್ ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ, ಅವ್ರ ಹತ್ರ ನೀವು ಗೈಡೆನ್ಸ್ ತಗೋಬಹುದು. ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಡೋನಾರ್ ಯುನಿಕ್ ಐಡಿ ಸಿಗುತ್ತೆ. ಆ ಯುನಿಕ್ ಐಡಿನಲ್ಲಿ ನೀವು ಡೊನೇಷನ್, ಯಾವಾಗ ನಿಮ್ದು ಟೈಮ್ ಬರುತ್ತೆ, ಯಾವಾಗ ಒಂದು ಪರ್ಸನ್ ಡೆತ್ ಆಗ್ತಾರೆ, ಇಮಿಡಿಯೇಟ್ ಆಗಿ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಅವರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಬಟ್ ಈ ಇನ್ಫಾರ್ಮೇಶನ್ ಹೋಗ್ಬೇಕು ಅಂತಂದ್ರೆ ಪ್ಲೀಸ್ ಯು ಹ್ಯಾವ್ ಟು ನೀವು ಕನ್ವೆ ಮಾಡಬೇಕಾಗುತ್ತೆ. ನಾನು ಹಿಂಗೆ ಪ್ಲಸ್ ತಗೊಂಡಿದ್ದೀನಿ ಆರ್ಗನ್ ಡೊನೇಷನ್ಗೆ ಅಂತೇಳಿ. ಫಾರ್ ಎಕ್ಸಾಂಪಲ್ ತುಂಬಾ ಇದಾವೆ, ಎಲ್ಲ ಕೆಲವೊಂದು ಹಾಸ್ಪಿಟಲ್ಲೇ ಎಂಟ್ಯಾಂಗಲ್ ಆಗಿದಾವೆ ಅಂತ ಹೇಳಿದೆ. ಕರ್ನಾಟಕದಲ್ಲಿ ನೋಡೋದಾದ್ರೆ ಜೀವ ಸಾಕ್ಷಾತ್ಕಾರ ಅನ್ನೋದೇ ಒಂದು ಪೋರ್ಟಲ್ ಇದೆ ಈ ಆರ್ಗನ್ ಡೊನೇಷನ್ಗೆ ರಿಲೇಟೆಡ್ ಆಗಿ. ಹಾಗಾದ್ರೆ ಈಗ ಒಬ್ಬ ಡಿಸೀಸ್ಡ್, ಅಂದ್ರೆ ನಾನು ಆಗ್ಲಿಂದ ಡಿಸೀಸ್ಡ್ ಅಂತ ಹೇಳ್ತಾ ಇದ್ದೀನಿ, DECEASED ಅಂದ್ರೆ ಯಾರು ಡೆತ್ ಆಗಿರ್ತಾರೆ ಆ ಪರ್ಸನ್ ಅನ್ನ ಡೊನೇಷನ್ ಮಾಡಿದರೆ, ಆಲ್ರೆಡಿ ಡೊನೇಟ್ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ. ನಾನು ಆಗ್ಲೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಬ್ರೈನ್ ಡೆತ್ ಆಗಿರುತ್ತೆ, ಅವಾಗ ಫ್ಯಾಮಿಲಿಯವರು ಥಿಂಕ್ ಮಾಡ್ತಾರೆ, ಓಕೆ ನಾವು ಆರ್ಗನ್ ಡೊನೇಟ್ ಮಾಡೋಣ ಈ ವ್ಯಕ್ತಿದು ಅಂತ ಹೇಳಿ. ಆ ಟೈಮಲ್ಲಿ ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಹ್ಯಾವ್ ಟು ಗಿವ್ ದ ಕನ್ಸೆಂಟ್. ಏನು ಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿಂದ ನಮಗೆ ಆ ಕನ್ಸೆಂಟ್ ನ ತಗೊಳುತ್ತೆ ಫಾರ್ಮ್, ಅದೆಲ್ಲ ಅಲ್ಲಿ ಕಲೆಕ್ಷನ್ ಆಗುತ್ತೆ. ಇವೆಲ್ಲ ಯಾವ ಆಕ್ಟ್ ಅಲ್ಲಿ ಬರ್ತವೆ ಅಂತ ಹೇಳಿದ್ರೆ, ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ ಆಕ್ಟ್ 1994. ಈ ಆಕ್ಟ್ ಅಲ್ಲಿ ಇವೆಲ್ಲ ಬರ್ತವೆ ಕ್ರೈಟೀರಿಯಾಸ್. ನಾವೇನು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಕ್ರೈಟೀರಿಯಾಸ್ ಎಲ್ಲ ಅದರಲ್ಲಿ ಬರ್ತವೆ.
ನೀವು ಡೋನರು ಆಗಿದ್ದವರು ಏನಾದರೂ ಮರಣ ಹೊಂದಿರ್ತೆ ಅಂತ ಹೇಳಿದ್ರೆ ಮನೆಯವರು ಕನ್ಸೆಂಟ್ ಕೊಡ್ಬೇಕಾಗತ್ತೆ. ಇನ್ ಕೇಸ್ ಅವ್ರೇನಾದ್ರೂ ಆಲ್ರೆಡಿ ಈ ಸತ್ತೋಗಿರ್ತಾರಲ್ಲ, ಅವರು ಪ್ಲೆಜ್ ಮಾಡಿದ್ರು ನಾನು ಹಿಂಗೆ ಆರ್ಗನ್ ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ರೆ ಅವಾಗ್ಲೂ ಕೂಡ ನಾವು ಮನೆಯವ್ರ ಹತ್ರ ಕಂಪ್ಲೀಟ್ ಕನ್ಸೆಂಟ್ ನ ತಗೋಬೇಕಾಗತ್ತೆ. ಇನ್ ಕೇಸ್ ಲಿವಿಂಗ್ ಡೋನರ್ ಆದ್ರೂ ನಾನು ಜೀವಂತವಾಗಿರಬೇಕಾದ್ರೂ ಕೊಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಆಗಿದ್ರೆ ಪರ್ಸನ್ ಶುಡ್ ಬಿ ಎಬೋ 18 ಇಯರ್ ಏಜ್ ಮೇಲೆ ಆಗಿರ್ಬೇಕು ಪರ್ಸನ್ಗೆ. ಜೊತೆಯಲ್ಲಿ ಅವರ ಕನ್ಸೆಂಟು ಮತ್ತೆ ಇದೆಲ್ಲ ಅಪ್ಲಿಕೇಶನ್ ಡೊನೇಷನ್ ಏನಿದೆ ಅದನ್ನೆಲ್ಲ ಕ್ರೈಟೀರಿಯಾ ಫಿಲ್ ಮಾಡಿ, ಜೊತೆಯಲ್ಲಿ ಆ ಪರ್ಸನ್ ಫಿಟ್ ಇದ್ರು, ನಾನೊಂದಷ್ಟು ಹೇಳಿದ್ನಲ್ಲ ಈ ಡೋನರ್ದು ಏನೆಲ್ಲ ಕ್ರೈಟೀರಿಯಾ ಬೇಕು ಅದೆಲ್ಲ ಫುಲ್ಫಿಲ್ ಆಗೋ ತರದಲ್ಲಿದ್ರೆ ತಗೋಬಹುದು. ಹಾಗಾದ್ರೆ ರಿಸೀವರಿಗೆ ಬರೋದಾದ್ರೆ ರಿಸೀವರು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿರೋ ಪ್ರಕಾರ ಅಟ್ ದ ಎಂಡ್ ಆಫ್ ಹಿಸ್ ಅಂದ್ರೆ ಲಿವರ್ ಫೇಲ್ಯೂರ್ ಎಂಡ್ ಸ್ಟೇಜ್ ಅಂತ ಹೇಳ್ತೀವಲ್ಲ, ಎಂಡ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥವ್ರಿಗೆ ರಿಸೀವರು ಜೊತೆಗೆ ಒಂದಷ್ಟು ಕ್ರೈಟೀರಿಯಾ ಫಿಟ್ ಇದಾನ, ಮೆಂಟಲಿ ಫಿಟ್ ಇದಾನ, ಇವನ್ನೆಲ್ಲ ನೋಡ್ಕೊಂಡು ಪ್ರೊಸೀಜರ್ ನಡೆಯುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾನೆ, ಎಷ್ಟೊತ್ತವರೆಗೂ ಯೂಶಲಿ ಅದೊಂದು ಪ್ರೀಶಿಯಸ್ ಅವರ್ ಅಂತ ಹೇಳ್ತೀವಲ್ಲ, ಎಲ್ಲಿವರೆಗೂ ಆರ್ಗನ್ ಡೊನೇಷನ್ ಕೊಡ್ಬೋದು, ಆರ್ಗನ್ ಡೊನೇಟ್ ಮಾಡ್ಬೋದು ಅಂತ ನಿಮಗೇನಾದ್ರೂ ಅಷ್ಟೊಂದು ಗೊತ್ತಿಲ್ಲ ಅನ್ನೋದಾದ್ರೆ ಒಂದೊಂದು ಆರ್ಗನ್ ಒಂದೊಂದು ಟೈಮ್ ಅನ್ನ ತಗೊಳುತ್ತೆ. ಯೂಶಲಿ ನಾವು ಲಂಗ್ಸು ಮತ್ತೆ ಹಾರ್ಟಿಗೆ ಬರೋದಾದ್ರೆ 4 to 6 hours ಅಂತ ಹೇಳಿ ತಗೋತೀವಿ. ಲಿವರಿಗೆ ಬರೋದಾದ್ರೆ ಅಪ್ ಟು 12 hours. ಇನ್ನು ಕಿಡ್ನಿಗೆ ಬರೋದಾದ್ರೆ ಅಪ್ ಟು 30 hours ವರೆಗೂ ನಾವು ಕೊಡ್ತೀವಿ. ಬಟ್ ಕೆಲವೊಂದು ಇಂಟೆಸ್ಟೈನ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಇವಕ್ಕೆ ಕರಳುಗಳು ಹೇಳ್ತೀವಲ್ಲ ಸಣ್ಣ ಕರಳು ಅದೆಲ್ಲ, ಅಂತವಕ್ಕೆ ನಾವು ಕರಳಿಗೆ ಬರೋದಾದ್ರೆ ಅಪ್ ಟು 6 hours ವರೆಗೂ ಡೊನೇಷನ್ ನಡೆಯುತ್ತೆ. ಸೊ ಯಾವ್ದಾದ್ರು ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಬೇಗ ಬಂದು ಬೇಗ ಕಲೆಕ್ಷನ್ಗೆ ಆಗುತ್ತೆ. ಹಾಗಾದ್ರೆ ಇದು ಡೊನೇಷನ್ ಮಾಡ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಎಷ್ಟು ಅವರ್ ಬೇಕಾಗುತ್ತೆ ಅಂತ ಕೇಳಿದ್ರೆ ಅಪ್ ಟು 24 hours ವರೆಗೂ ತಗೊಳುತ್ತೆ, 32 hours ವರೆಗೂ ತಗೊಳುತ್ತೆ. ಅದು ಯಾವ ಆರ್ಗನ್ ಮೇಲೆ ಡಿಪೆಂಡ್ ಆಗಿದೆ, ಆ ಆರ್ಗನ್ ಮೇಲೆ ಆ ಆಪರೇಷನ್ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಟಿಶ್ಯೂ ಹ್ಯಾಸ್ ಟು ಬಿ ಕನೆಕ್ಟೆಡ್, ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ. ಅಷ್ಟು ವೆರಿ ಲೆಂತಿ ಪ್ರೊಸೀಜರ್ ಅನ್ನೋದಕ್ಕಿಂತ ವೆರಿ ಮಚ್ ಪ್ರಿಕಾಷನರಿ ಪ್ರೊಸೀಜರ್ ಆಗಿ ಇದು ಹೊರಗೆ ಬರುತ್ತೆ. ಈಗ ಡೊನೇಷನ್ ಮಾಡಿದೀವಿ ಆರ್ಗನ್ಸ್ ನ, ಹಾಗಾದ್ರೆ ಅಪ್ ಟು ಎಲ್ಲಿವರೆಗೂ ಇಡಬಹುದು, ಆರ್ಗನ್ಸ್ ಏನಾದ್ರೂ ಸ್ಟೋರ್ ಮಾಡಬಹುದಾ ಅಂತ ಹೇಳೋದಾದ್ರೆ ಯೂಶಲಿ ನಾವು ಕಣ್ಣಿಂದಕ್ಕೆ ಬರೋಣ. ಕಣ್ಣಿಂದು ಆರ್ಗನ್ ನಾವು ಕೊನೆಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಅದು ಇಮಿಡಿಯೇಟ್ ಆಗಿ ಯೂಶಲಿ 6 hours ಇಸ್ ದ ಅಂತ ಏನಂತ ಹೇಳಿದ್ರೆ ಪ್ರೀಶಿಯಸ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ 6 hours ಒಳಗೇನೆ ಬೇಗ ಡೊನೇಷನ್ ಬರ್ತಾರೆ. ಅದನ್ನು ತುಂಬಾ ಹೊತ್ತು ತಗೊಳ್ಳಲ್ಲ, ಬೇಗ ರಿಮೂವ್ ಮಾಡ್ಕೊಳ್ತಾರೆ. ಒಂದು ವಿತಿನ್ 20 minutes ಒಳಗೆ ಅದು ಪೂರ್ತಿ ಪ್ರೊಸೀಜರ್ ಮುಗಿಯುತ್ತೆ. ಬಟ್ ನಿಮ್ದು ಯಾವುದೇ ರೀತಿಯ ನಿಮ್ ಫೇಶಿಯಲ್ಗೆ ಆ ಥರದಲ್ಲಿ ಏನು ಡಿಫಾರ್ಮಿಟಿ ಆಗ್ಲಿಲ್ದಾಗೆ ನೀಟಾಗಿ ತಗೊಂಡು ಹೋಗ್ತಾರೆ. ಅದಕ್ಕೆ ಏನಂತಂದ್ರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಬಹುದು, ಅಪ್ ಟು 14 days ವರೆಗೂ ಇದೆ. ಬಟ್ ಕೆಲವೊಂದು ಆರ್ಗನ್ಗಳನ್ನ ನಾವು ನೀಟಾಗಿ ಸ್ಟೋರೇಜ್ ಮಾಡಿದ್ರೆ ಅಪ್ ಟು 5 years ವರೆಗೂ ಸ್ಟೋರೇಜ್ ಮಾಡಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಹಾಗಾದ್ರೆ ಡೋನರ್ ಏನ್ ಮಾಡ್ಬೇಕು, ರಿಸೀವರ್ ಏನ್ ಮಾಡ್ಬೇಕು? ನನಗೀಗ ಯಾರಿಗೋ ಒಬ್ನಿಗೆ ನಾನು ಹೇಳಿದೆ ಕಿಡ್ನಿ ಫೇಲ್ಯೂರು ಲಾಸ್ಟ್ ಸ್ಟೇಜ್ ಇದೆ, ಲಿವರ್ ಫೇಲ್ಯೂರ್ ಲಾಸ್ಟ್ ಸ್ಟೇಜ್ ಇದೆ, ಅವ್ರಿಗೆ ಬೇಕಿದೆ, ಕೆಲವೊಂದು ಟಿಶ್ಯೂಸ್ ಬೇಕಿದೆ ಅಂತಂದ್ರೆ ನಾನು ಆಗ್ಲೇ ಏನ್ ಹೇಳಿದ್ನಲ್ಲ ನಾಟೋ ಅಂತ ಹೇಳಿ NOTTO, ಅಲ್ಲಿ ಅವರು ಸೇಮ್ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕಿದ ಮೇಲೆ ನಾವು ಲಿಸ್ಟ್ ಔಟ್ ಮಾಡ್ತಾರೆ. ಅಂದ್ರೆ ನಿಮಗೆ ಮೆಡಿಕಲ್ ಚೆಕಪ್ ಆಗುತ್ತೆ, ಮೆಡಿಕಲ್ ಚೆಕಪ್ ಆದ್ಮೇಲೆ ಲಿಸ್ಟ್ ಔಟ್ ಆಗುತ್ತೆ ಏನೆಲ್ಲ ಬೇಕು, ಇವ್ರಿಗೆ ಯಾವ ಸ್ಟೇಜ್ ಅಲ್ಲಿ ಇದೆ, ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಆ ಬೇಸ್ ಮೇಲೆ ಇರ್ತಕ್ಕಂಥ ನಮಗೆ ಆಲ್ರೆಡಿ ಡೊನೇಷನ್ ಆಗಿದೆ ಆರ್ಗನ್ ನಮ್ಮ ಹತ್ರ ಸ್ಟೋರ್ ಇದೆ ನೋಡ್ಕೊಂಡು ನಿಮಗೆ ನಿಮ್ಗೇನು ಆರ್ಗನ್ ಬೇಕಿರುತ್ತೆ ಅದು ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಏನಂತ ಹೇಳಿದ್ರೆ ಇದು ಎಷ್ಟು ಇಂಪಾರ್ಟೆಂಟು, ಯಾಕೆ ಇಷ್ಟೊಂದು ನಾವು ಒಂದಷ್ಟು ಜನ ಕುತ್ಕೊಂಡೇ ಅವೇರ್ನೆಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಎಲ್ಲದಕ್ಕಿಂತ ದೊಡ್ಡ ಲೈಫು ಹ್ಯೂಮನ್ ಲೈಫ್ ಅಂತ ಹೇಳಿ ಕರಿತೀವಿ. ಹ್ಯೂಮನ್ ಲೈಫ್ ಅಲ್ಲಿ ನಾವು ಬರೀ ಇದಕ್ಕೆ ಜೀವ ಸಾರ್ಥಕತೆ ಅಂತಾನೆ ನಾವು ಕರ್ನಾಟಕದಲ್ಲಿ ಹೆಸರಿರ್ತಕ್ಕಂಥದ್ದು. ಈ ಜೀವ ಸಾರ್ಥಕತೆ ಆಗ್ಬೇಕು ಅಂತ ಹೇಳಿದ್ರೆ ಬರೀ ನಾವಿದ್ದಾಗಲ್ಲ, ನಾವ್ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಜೀವಗಳಲ್ಲಿ ಜೊತೆಯಾಗಿ ಹೋಗೋದು.
ಅದಿದೆಯಲ್ಲ ಎಲ್ರಿಗೂ ಅದೃಷ್ಟ ಸಿಗೋದಿಲ್ಲ. ಹಾಗಾಗಿ ಪ್ರೊಸೀಜರ್ನ ನಾವು ಡೀಟೇಲ್ ಆಗಿ ಏನು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು, ಕ್ರೈಟೀರಿಯಸ್ಗಳನ್ನ ಹೇಳ್ತಾ ಇದೀವಿ. ಇಟ್ ಈಸ್ ಎವ್ರಿ ಒನ್ಸ್ ರೈಟ್ ಕೂಡ ಹೌದು, ಜೊತೆಗೆ ಒಂದು ಮಾನವೀಯತೆ ಅಂತ ಹೇಳ್ತೀವಲ್ಲ ಅದು ಕೂಡ ಹೌದು. ಪ್ಲಾಂಟ್ ಒಬ್ರಿಗೆ ಕೊಡೋದು, ಯಾಕಂದ್ರೆ ಎವ್ರಿ ಒನ್ ರಿಸೀವರ್ ಆದ್ರೆ ಕೊಡೋರಿಗೆ ಇರೋ ಅದೊಂದು ಖುಷಿ ಎಲ್ರಿಗೂ ಸಿಗ್ಲಿ ಅನ್ನೋ ಉದ್ದೇಶದಲ್ಲಿ ಈ ಅವೇರ್ನೆಸ್ ಅಥವಾ ಈ ಸೆಷನ್ನು ನಿಜವಾಗ್ಲೂ ಒಂದು ಸಾರ್ಥಕತೆನ ತರುತ್ತೆ ಅನ್ಕೊಳ್ತೀನಿ. ಎಸ್, ಡೆಫಿನೆಟ್ಲಿ ಹೌದು. ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ, ಅಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಏಕೆ ಕೊಡಬೇಕು ಇನ್ನೊಬ್ಬರಿಗೆ ನಮ್ಮ ಆರ್ಗನ್ನ. ಯಾಕೆಂದರೆ ನಾವು ಈಗ ಅಲ್ಟಿಮೇಟ್ಲಿ ಬರೀ ಮಾಡ್ತಾರೆ ಅಥವಾ ಫೈರ್ ಮಾಡ್ತಾರೆ, ಅದನ್ನು ಸುಮ್ಮನೆ ಅದ್ರ ಇದಾಗೋ ಬದಲು, ಅಂದರೆ ಲಾಸ್ ಆಗೋ ಬದಲು ಅದನ್ನು ಬೇರೆಯವ್ರಿಗೆ ಕೊಟ್ಟು ನಾವು ಉಳಿಸ್ಬೋದು ಅಂತ ನೋಡ್ಕೊಂಡ್ವಿ. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಅಂತ ನಿಮಗೆ ಇನ್ನೂ ಅನಿಸಿದ್ರೆ ಕಮೆಂಟ್ ಡೌನ್ ಮಾಡಿ, ಈ ಟಾಪಿಕ್ ಬಗ್ಗೆ ಮತ್ತೆ ಸ್ವಲ್ಪ ಡೀಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು so much.